ಫ್ರೆಂಡ್ಸ್, Xiaomi ಅವರು ಹೊಸದಾಗಿ QLED FX ಸೀರೀಸ್ ಟಿವಿನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಎರಡು ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಬಂದ್ಬಿಟ್ಟು LED ವೇರಿಯಂಟ್ ಇದೆ, ಇನ್ನೊಂದು ಬಂದ್ಬಿಟ್ಟು QLED ವೇರಿಯಂಟ್ ಸಹ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ FX Pro ವೇರಿಯಂಟ್ಸ್ ಏನಿದೆ ಇದರಲ್ಲಿ ನಮಗೆ 43 ಇಂಚ್ ಮತ್ತೆ 55 ಇಂಚ್ ಅಂದ್ಬಿಟ್ಟು ಎರಡು ಟಿವಿನಾದ್ರೂ ರಿಲೀಸ್ ಮಾಡಿದ್ದಾರೆ. ಸೊ ಇವತ್ತು ನಾವು ಎರಡರದ್ದು ಏನ್ ಸ್ಪೆಸಿಫಿಕೇಶನ್ ಇದೆ, ಪ್ರೈಸಿಂಗ್ ಏನಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಾದ್ರೆ ನೋಡೋಣ. ಈ ಟಿವಿಗಳು ನಮಗೆ ಆಕ್ಚುಲ್ ಆಗಿ ತುಂಬಾ ಬಜೆಟ್ ಫ್ರೆಂಡ್ಲಿ ಅಲ್ಲಾದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದು ಸ್ಟಾರ್ಟಿಂಗ್ 43 ಇಂಚಸ್ ಬಂದ್ಬಿಟ್ಟು 27,999 ರೂಪಾಯಿಗಾದ್ರೆ ಲಾಂಚ್ ಮಾಡಿದ್ದಾರೆ. 2,000 ರೂಪಾಯಿ ಬ್ಯಾಂಕ್ ಆಫರ್ ಇದೆ. ಇದೇ ನಮಗೆ 55 ಇಂಚಸ್ ಅಲ್ಲಿ ನೋಡ್ಕೊಂಡ್ರೆ 39,999 ರೂಪಾಯಿಗಾದ್ರೆ ಲಾಂಚ್ ಮಾಡಿದ್ದಾರೆ. ಇದ್ರಲ್ಲಿ ಸಹ ನಮಗೆ 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದೇ ನಮಗೆ 43 ಇಂಚಸ್ ಅಲ್ಲಿ LED ಸೀರೀಸ್ ನೋಡ್ಕೊಂಡ್ರೆ 26,499 ಇದೆ. 55 ಇಂಚಸ್ 34,999 ಆದ್ರೆ ಇದೆ. ಇದ್ರಲ್ಲೂ ಸಹ 2,000 ಡಿಸ್ಕೌಂಟ್ ಹೋಗುತ್ತೆ. 24,499 ಗೆ 43 ಬರುತ್ತೆ, 32,999 ಗೆ 55 ಬರುತ್ತೆ. ಟಿವಿ ಕಂಪ್ಲೀಟ್ ಬಿಲ್ಡ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ನಮಗೆ ಮೆಟಲ್ ಬಿಲ್ಡ್ ಕೊಟ್ಟಿದ್ದಾರೆ. ಮೆಟಲ್ ಬಿಲ್ಡ್ ಆದ್ರೂ ಪ್ಲಾಸ್ಟಿಕ್ ಬಿಲ್ಡ್ ಆದ್ರೂ ಅಕಸ್ಮಾತ್ ಯಾರಿಗಾದ್ರೂ ಕೋಪ ಬಂದ್ರೆ ಹೊಡಿಯೋದು ಫ್ರಂಟ್ ಗ್ಲಾಸ್ 100% ಹೊಡೆದೋಗುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಮತ್ತೆ ಇದರ ಡಿಸೈನ್ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಡೀಸೆಂಟ್ ಆಗಿ ಒಂದು ತಿನ್ ಬೆಜಲ್ಸ್ ನ ಕೊಟ್ಟಿದ್ದಾರೆ. ಕೆಳಗಡೆ ಚಿನ್ ಕೂಡ ನೋಡ್ಕೊಬಹುದು, ಡೀಸೆಂಟ್ ಆಗಿ ಇದೆ. ಈ ಟಿವಿಯಲ್ಲಿ ಕಂಪ್ಲೀಟ್ ನಮಗೆ ಬ್ಯಾಕ್ ಸೈಡ್ ಪೋರ್ಟ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಒಂದು ಲೈನ್ ಅಲ್ಲೇ ಕೊಟ್ಟಿದ್ದಾರೆ. ಪೋರ್ಟ್ಸ್ ನಮ್ಗೆ ಇದ್ರಲ್ಲಿ ಮೇನ್ ಆಪ್ಟಿಕಲ್ ಪೋರ್ಟ್ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಇಯರ್ಫೋನ್ ಜಾಕ್ ಇದೆ, ಮತ್ತೆ AV ಪೋರ್ಟ್ ಇದೆ. ಅದಷ್ಟೇ ಅಲ್ಲದೆ 3 HDMI ಪೋರ್ಟ್ಸ್ ಇದೆ. ಇದರಲ್ಲಿ ಒಂದು EARC ಕೊಟ್ಟಿರ್ತಾರೆ. ARC ಪೋರ್ಟ್ಸ್ ನಾರ್ಮಲ್ ಆಗಿ ನಾವು ಏನಾದ್ರು ಸೌಂಡ್ ಬಾರ್ಸ್ ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಆಡಿಯೋನ ಇದು ಕೊಡುತ್ತೆ. ಇದಕ್ಕಿಂತ ಇನ್ನೂ ಚೆನ್ನಾಗಿ ಬೇಕಂದ್ರೆ ಆಪ್ಟಿಕಲ್ ಯೂಸ್ ಮಾಡ್ಕೊಬಹುದು. 2 USB ಪೋರ್ಟ್ ಇದೆ, ಒಂದು ಈಥರ್ನೆಟ್ ಪೋರ್ಟ್ ಸಹ ಇದೆ. ಈ ಟಿವಿ ಬಂದ್ಬಿಟ್ಟು ನಮಗೆ 4K ಸಪೋರ್ಟ್ ಮಾಡುತ್ತೆ. ಇದು 43 ಇಂಚಸ್ ಬಂದ್ಬಿಟ್ಟು 60 Hz ಅಲ್ಲಿ ವರ್ಕ್ ಆಗುತ್ತೆ. ಅದೇ ನಮಗೆ 55 ಇಂಚಸ್ ಅಲ್ಲಿ ನೋಡ್ಕೊಂಡ್ರೆ 120 Hz ವರೆಗೂ ಇವರು ಸಾಫ್ಟ್ವೇರ್ ನ ಮುಖಾಂತರ 120 Hz ಗಾದ್ರೆ ಇದನ್ನ ಪುಷ್ ಮಾಡ್ತಾರೆ. ಬಟ್ ಇದು ಹಾರ್ಡ್ವೇರ್ 60 Hz ಇರುತ್ತೆ. 55 ಇಂಚಸ್ ಅಲ್ಲಿ ನಮಗೆ ಗೇಮಿಂಗ್ ಎಲ್ಲ ಒಂದು ಲೆವೆಲ್ ಗೆ ಸ್ಮೂತ್ ಅಂತ ಫೀಲ್ ಆಗುತ್ತೆ. ನೀವೇನಾದ್ರೂ Xbox, PS5 ಈ ತರದ್ ಏನಾದ್ರೂ ಸ್ಟ್ರೀಮಿಂಗ್ ಡಿವೈಸಸ್ ಯೂಸ್ ಮಾಡಿದ್ರೆ ನಿಮ್ಗೆ ಗೇಮಿಂಗ್ ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಇದರ ಟಿವಿಯ ಸ್ಪೀಕರ್ ಬಗ್ಗೆ ನೋಡ್ಕೊಂಡ್ರೆ 43 ಅಲ್ಲಿ 30 ವ್ಯಾಟ್ ಸ್ಪೀಕರ್ ನ ಯೂಸ್ ಮಾಡಿದ್ದಾರೆ. 45 ಇಂಚಸ್ ಅಲ್ಲಿ 34 ವ್ಯಾಟ್ ನ ಸ್ಪೀಕರ್ಸ್ ಆದ್ರೆ ಯೂಸ್ ಮಾಡಿದ್ದಾರೆ. ಓಕೆ, ಅದು ಹೇಳೋದಿಲ್ಲ. ಪರ್ಟಿಕ್ಯುಲರ್ ಆಗಿ ನೀವು ಒಂದು LED ಟಿವಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ ಜೊತೆಗೆ ಒಂದು ಸೌಂಡ್ ಬಾರ್ ನ ನಾನು ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ನಿಮ್ದು ಏನಾದ್ರು ಒಂದು ರೂಮ್ ಇದೆ ಅಂದ್ರೆ ರೂಮ್ ಗೆ ಸೌಂಡ್ ಬಾರ್ ನ ಅವಶ್ಯಕತೆ ಇಲ್ಲ. ಈ ಟಿವಿನ ನೀವು ಮೇನ್ ಹಾಲ್ ಅಲ್ಲಿ ಇಡ್ತೀರಾ ಅಂದ್ರೆ ಆಬ್ವಿಯಸ್ಲಿ ಸೌಂಡ್ ಬಾರ್ ಇದಕ್ಕೆ ಬೇಕಾಗುತ್ತೆ. ಸೊ ರೂಮ್ ಗಾದ್ರೆ ಸೂಪರ್ ಆಗಿರೋ ಒಂದು ಆಡಿಯೋ ಕ್ವಾಲಿಟಿನ ಆದ್ರೆ ಪ್ರೊಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ನೋಡೋದಕ್ಕೆ ಸಿಗುತ್ತೆ. ಬ್ಲೂಟೂತ್ 5.0 ಆದ್ರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಕ್ವಾಡ್ ಕೋರ್ CPU ಕೊಟ್ಟಿರ್ತಾರೆ. ಇದರ ಕಂಪ್ಲೀಟ್ OS ಬಂದ್ಬಿಟ್ಟು ಅಮೆಜಾನ್ ನ ಫೈರ್ ಟಿವಿ OS ಆಗಿರುತ್ತೆ. ಇದರಲ್ಲಿ ನಮ್ಗೆ ಯಾವುದೇ ರೀತಿ ಆಪ್ ಸ್ಟೋರ್ ನೋಡೋದಕ್ಕೆ ಸಿಗೋದಿಲ್ಲ. ಆಪ್ ಸ್ಟೋರ್ ಅಂತ ಇದೆ, ಅದು ಅಮೆಜಾನ್ ಅವ್ರದ್ದು ಇರುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಬರೋ ತರ ಆಪ್ಸ್ ಎಲ್ಲ ಇದರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಆದ್ರೆ ಇದರಲ್ಲಿ 12,000 ಪ್ಲಸ್ ಆಪ್ಸ್ ಆದ್ರೆ ಇದು ಸಪೋರ್ಟ್ ಮಾಡುತ್ತೆ. ನೀವು ಇದರಲ್ಲಿ ಬೇಕಾಗಿರೋ ಸುಮಾರು ಆಪ್ಸ್ ಆಲ್ಮೋಸ್ಟ್ ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ. ಲೈಕ್ ನೆಟ್ಫ್ಲಿಕ್ಸ್, ಅಮೆಜಾನ್, ಜಿಯೋ ಹಾಟ್ಸ್ಟಾರ್ ಎಲ್ಲ ಇನ್ಬಿಲ್ಟ್ ಇರುತ್ತೆ. ಮತ್ತೆ ಇದರ ರಿಮೋಟ್ ನೋಡ್ಕೊಂಡ್ರೆ ನಮಗೆ ಲಾಂಗ್ ರಿಮೋಟ್ ಆದ್ರೆ ಕೊಟ್ಟಿದ್ದಾರೆ. ಇಷ್ಟುದ್ದ ರಿಮೋಟ್ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಇದರಲ್ಲಿ ಡೆಡಿಕೇಟೆಡ್ ಅಲೆಕ್ಸಾ ಸ್ವಿಚ್ ಆದ್ರೆ ಕೊಟ್ಟಿದ್ದಾರೆ. ಇದರಿಂದ ನಾವು ಡೈರೆಕ್ಟ್ ಆಗಿ ಅಲೆಕ್ಸಾ ಯೂಸ್ ಮಾಡಬಹುದು. ಅದಷ್ಟೇ ಅಲ್ಲದೆ ಇದರಲ್ಲಿ ಸ್ವಲ್ಪ ಶಾರ್ಟ್ ಕಟ್ ಕೀಸ್ ಕೊಟ್ಟಿದ್ದಾರೆ. ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಈ ತರದ್ದು 6 ಶಾರ್ಟ್ ಕಟ್ಸ್ ಕೀಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಮಗೆ ಮೇಲಿರೋ 4 ಯೂಸ್ ಆಗೋದು, ಈ ಕೆಳಗಡೆ 2 ವೇಸ್ಟ್. ಮೈನ್ ಈ ಟಿವಿಯಲ್ಲಿ ತುಂಬಾ ಹೈಲೈಟ್ ಮಾಡಿರೋದು ಫಿಲ್ಮ್ ಮೇಕರ್ ಮೋಡ್. ಫಿಲ್ಮ್ ಮೇಕರ್ ಮೋಡ್ ಅಂದ್ರೆ ನಾವು ಆಬ್ವಿಯಸ್ಲಿ ನಾವು ವಿಡಿಯೋಸ್ ಏನಾದ್ರು ನೋಡಿದ್ರೆ ನಮ್ಮ ಟಿವಿಗಳಲ್ಲಿ ಯಾವ ತರ ಕಾಣಿಸುತ್ತೆ ಅಂದ್ರೆ ಕಂಪ್ಲೀಟ್ ಕಲರ್ ಗ್ರೇಡ್ ಎಲ್ಲ ಮಾಡಿ, ಕಲರ್ ಕರೆಕ್ಷನ್ ಎಲ್ಲ ಮಾಡಿ, ಟಿವಿಗಳು ಒಂದ್ ಸ್ವಲ್ಪ ಇನ್ಬಿಲ್ಟ್ ಆಗಿ ಕಲರ್ಸ್ ನ ಇಂಪ್ರೂವ್ ಮಾಡಿ ನಮ್ಗೊಂದು ಒಳ್ಳೆ ಕಾಂಟ್ರಾಸ್ಟ್ ಇರೋ ಇಮೇಜ್ ನಾದ್ರೆ ಪ್ರೊಡ್ಯೂಸ್ ಮಾಡಿ ತೋರಿಸುತ್ತೆ. ಅದೇ ಆಸ್ ಎ ಡೈರೆಕ್ಟರ್ ಒಂದು ಚಿಕ್ಕ ಡಿಸ್ಪ್ಲೇ ಇರುತ್ತಲ್ಲ, ಆ ಡಿಸ್ಪ್ಲೇ ಅಲ್ಲಿ ಹಿಂಗೆ ಗುಬ್ರ ಹಾಕೊಂಡು ಇದ್ರೊಳಗಡೆ ಹಿಂಗ್ ನೋಡ್ತಿರ್ತಾರಲ್ಲ, ಆ ಕಲರ್ಸ್ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಮ್ಗೆ ಈ ಟಿವಿಯಲ್ಲಿ ನೋಡೋದಕ್ಕೆ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ಏನಿಲ್ಲ, ಜಸ್ಟ್ ಅದ್ರ ಸ್ಯಾಚುರೇಷನ್, ಕಾಂಟ್ರಾಸ್ಟ್ ಎಲ್ಲ ಸ್ವಲ್ಪ ಡೌನ್ ಮಾಡಿ ತೋರಿಸ್ತಾರೆ. ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಸ್ ಎ ಡೈರೆಕ್ಟರ್ ವ್ಯೂ ಇಂದ ನೀವು ಈ ಪಿಕ್ಚರ್ಸ್ ಆದ್ರೆ ನೋಡಬಹುದು. ಮತ್ತೆ ಇದರಲ್ಲಿ VA ಪ್ಯಾನಲ್ ಕೊಟ್ಟಿದ್ದು ಕಲರ್ಸ್ ಎಲ್ಲ ತುಂಬಾ ಎಕ್ಸಲೆಂಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು. HDR 10+ ನ ಸಪೋರ್ಟ್ ಕೂಡ ಇದೆ. ನೀವು ನೆಟ್ಫ್ಲಿಕ್ಸ್ ಅಲ್ಲೆಲ್ಲ HDR ಕಂಟೆಂಟ್ಸ್ ನೆಲ್ಲ ಈಸಿಯಾಗಿ ನೋಡ್ಕೊಬಹುದು. ಇದರಲ್ಲಿ ಫೈರ್ OS ಯೂಸ್ ಮಾಡಿರೋ ಉದ್ದೇಶ ಏನಂದ್ರೆ ಆಂಡ್ರಾಯ್ಡ್ ಯೂಸ್ ಮಾಡಿದ್ರೆ ನಿಮ್ಗೆ ಸಮ್ ಟೈಮ್ಸ್ ಅಲ್ಲಿ ಕೆಲವೊಂದು ಆಪ್ ಕ್ಯಾಶ್ ಎಲ್ಲ ನಿಮ್ಗೆ ತುಂಬಾ ಜಾಸ್ತಿ ಲೋಡ್ ಆಗುತ್ತೆ. ಈ ಅಮೆಜಾನ್ OS ಅಲ್ಲಿ ಕ್ಯಾಶ್ ಮೆಮೊರಿ ಅಷ್ಟೊಂದು ಸ್ಟೋರ್ ಆಗೋದಿಲ್ಲ. ಕ್ಯಾಶ್ ಮೆಮೊರಿ ಸ್ಟೋರ್ ಆದ್ರೂ ಅದು ಆಪ್ಟಿಮೈಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಲೆವೆಲ್ಗೆ ನಿಮ್ಗೆ ಫಾಸ್ಟ್ ಅಂಡ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಯೂಸ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಲ್ಯಾಗ್ ಫೀಲ್ ಆಗೋದಿಲ್ಲ. ಅದೊಂದು ಅಡ್ವಾಂಟೇಜ್ ಅಷ್ಟೇ ನಿಮ್ಗೆ ಫೈರ್ ಟಿವಿ OS ಅಲ್ಲಿ. ಲೈಕ್ ಇದೇ ತರ OS ನಮ್ಗೆ LG, ಸ್ಯಾಮ್ಸಂಗ್ ಗಳಲ್ಲೂ ನೋಡೋದಕ್ಕೆ ಸಿಗುತ್ತೆ. LG ಅವ್ರದ್ದು ವೆಬ್ OS ಇದೆ, ಸ್ಯಾಮ್ಸಂಗ್ ಅವ್ರದ್ದು ಟೈಸನ್ ಇದೆ. ಇದರಲ್ಲಿ ನಮ್ಗೆ 32 GB ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಒಂದು 24 GB ವರೆಗೂ ಫ್ರೀ ಸ್ಪೇಸ್ ಸಿಗ್ಬೋದು ಅಷ್ಟೇ. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಸ್ವಲ್ಪ ಇರುತ್ತೆ. ಅದಕ್ಕೋಸ್ಕರ ಒಂದು 3 to 4 GB ಸ್ಟೋರೇಜ್ ನಾದ್ರೆ ಕನ್ಸ್ಯೂಮ್ ಮಾಡಿರುತ್ತೆ. ಸೊ ನೋಡಿದ್ರಲ್ವಾ, ನೀವೇನಾದ್ರೂ ನಿಮ್ಮ ಮನೆಗೆ ಒಂದು ಬಜೆಟ್ ಫ್ರೆಂಡ್ಲಿ ಟಿವಿ ನೋಡ್ತಿದ್ರೆ ನಿಮ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಇದರಲ್ಲಿ ನನ್ನ ಪರ್ಸನಲ್ ಸಜೆಷನ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಟಿವಿ ಇಲ್ಲಿ ಫ್ರಂಟ್ ಅಲ್ಲಿ ಇಟ್ಟಿದ್ರೆ ಎಕ್ಸಾಕ್ಟ್ ಸನ್ಲೈಟ್ ನಿಮ್ ಟಿವಿ ಮೇಲೆ ಬೀಳ್ತಿದೆ ಅನ್ನೋದಾದ್ರೆ ನೀವು QLED ಟಿವಿ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಅಷ್ಟು ಡಿಫ್ರೆನ್ಸ್ ಅನ್ಸೋದಿಲ್ಲ. ನೀವು ನಾರ್ಮಲ್ 2,000 ರೂಪಾಯಿ ಕಮ್ಮಿ ಆಗುತ್ತೆ LED ಟಿವಿನೇ ತಗೊಳ್ಳಿ.
ನಿಮ್ಮ ರೂಮ್ ಸ್ವಲ್ಪ ಡಾರ್ಕ್ ಇದೆ, ಸನ್ಲೈಟ್ ಡೈರೆಕ್ಟ್ ಆಗಿ ಟಿವಿ ಮೇಲೆ ಬೀಳೋದಿಲ್ಲ, ಸೈಡ್ ಅಲ್ಲಿ ಇದೆ ಕಿಟಕಿ ಅಂತ ಅನ್ನೋದಾದ್ರೆ ನಿಮ್ಗೆ ರೂಮ್ ಸ್ವಲ್ಪ ಡಾರ್ಕ್ ಇರುತ್ತೆ, ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡ್ರೆ ನಿಮ್ಗೆ QLED ಟಿವಿಯಲ್ಲಿ ಸ್ವಲ್ಪ ಬ್ಲಾಕ್ಸ್ ಎಲ್ಲ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ. ನಿಮ್ಗೆ ಪಿಕ್ಚರ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ನೀವೇನಾದ್ರೂ ಟಿವಿನ ಜಾಸ್ತಿ ನೈಟ್ ಟೈಮ್ ನೋಡ್ತೀರಾ ಅನ್ನೋದಾದ್ರೆ QLED ನ ಪ್ರಿಫರ್ ಮಾಡ್ಬೋದು, ಯಾಕಂದ್ರೆ ಅದರಲ್ಲಿ ಬ್ಲಾಕ್ಸ್ ವೈಟ್ಸ್ ಎಲ್ಲ ತುಂಬಾ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ Xiaomi FX Pro ಟಿವಿ ಸೀರೀಸ್ ನ ಕತೆ. ಚೆನ್ನಾಗಿದೆ ಟಿವಿ. ನೀವು ಇದನ್ನೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಇಲ್ಲ ಇಲ್ಲಿ ವಿ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಹ ಚೆಕ್ ಮಾಡ್ಬೋದು. ಇದನ್ನ ಆಲ್ರೆಡಿ ಹೇಳಿದಾಗಿದೆ, ಮತ್ತೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ. ಇದೇ ರೀತಿ ವಿಡಿಯೋಸ್ ನಿಮಗೆ ಡೈಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ.